ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರ ಸ್ಮರಣೆ ಮಾಡಿದ್ದಾರೆ. ಗಾಂಧೀಜಿಯವರ ಕಡೆ ಮಾತು ಕಾಂಗ್ರೆಸ್ಸನ್ನು ವಿಸರ್ಜಿಸಿ ಅನ್ನೋದನ್ನು ಅದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಬೇಕಾಗಿತ್ತು. ಮತ್ತು ಮಹಾತ್ಮ ಗಾಂಧಿಯವರು ಸ್ವತಂತ್ರ ಬಂದ ಮೇಲೆ ಭ್ರಷ್ಟಾಚಾರ ನಡೆಸಿ ಅಂತ ಕಾಂಗ್ರೆಸ್ಸಿಗರಿಗೆ ಆದೇಶ ಮಾಡಿಲ್ಲ. ಕರ್ನಾಟಕ ಕಾಂಗ್ರೆಸ್ನವರು ಆತ್ಮಾವಲೋಕನ ಮಾಡ್ಕೋಬೇಕು. ಮೂಡಾ ಸ್ಕ್ಯಾಮು, ಅರ್ಕಾವತಿ ಸ್ಕ್ಯಾಮು, ವಾಲ್ಮೀಕಿ ಹಗರಣ, ಅಬ್ಕಾರಿ ಹಗರಣ, ಬೆಂಗಳೂರಿನಲ್ಲಿ 1 ಸ್ಕ್ವೇರ್ ಫೀಟಿಗೆ 100 ರೂಪಾಯಿ ವಸೂಲಿ, ಇದೆಲ್ಲವನ್ನ ಮಹಾತ್ಮ ಗಾಂಧಿ ಹೇಳ್ಕೊಟ್ಟಿಲ್ಲ. ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಭ್ರಷ್ಟಾಚಾರ ಮಾಡೋಕ್ಕೆ ನಮಗೆ ಗಾಂಧಿ ಹೇಳ್ಕೊಟ್ಟಿಲ್ಲ. ನಾವು ಗಾಂಧೀಜಿಯವರ ಸ್ಮರಣೆ ಮಾಡೋ ಸಂದರ್ಭದಲ್ಲಿ ಭ್ರಷ್ಟಾಚಾರಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿತ್ತು. ಇನ್ನು ಸಂವಿಧಾನದ ಬಗ್ಗೆ ಮಾತಾಡಿದ್ದೀರಿ, ಅಂಬೇಡ್ಕರ್ ನೆನೆಸ್ಕೊಂಡಿದ್ದೀರಿ, ಒಳ್ಳೆಯದು. ಆದರೆ ಅಂಬೇಡ್ಕರ್ ಅವರನ್ನ ಬದುಕಿದ್ದಾಗ 2 ಬಾರಿ ಚುನಾವಣೆಯಲ್ಲಿ ಸೋಲಿಸಿ, 52ರಲ್ಲಿ 54ರಲ್ಲಿ. ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ, ಉಪಚುನಾವಣೆಗೆ ಜನರಲಿ ಪ್ರಧಾನಮಂತ್ರಿಗಳು ಯಾರು ಕ್ಯಾಂಪೇನಿಗೆ ಬರಲ್ಲ. ಆದರೆ ಅಂಬೇಡ್ಕರ್ ಅವ್ರನ್ನ ಸೋಲಿಸಲೇಬೇಕು ಅಂತ 2 ಬಾರಿ ಬಂದರು ಅಂಬೇಡ್ಕರ್ ವಿರುದ್ಧ ಜವಾಹರ್ಲಾಲ್ ನೆಹರು ಅವರು. ಅದಕ್ಕೂ ಸ್ವಲ್ಪ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಅವ್ರು ಬದುಕಿದ್ದಾಗ ಅಪಮಾನ ಮಾಡಿದ್ದು ಸಾಲದು ಅಂತ ಸತ್ ಮೇಲೂ ಅಪಮಾನ ಮಾಡಿದ್ರಿ. ಅವ್ರ ವಿಮಾನದ ಬಾಡಿಗೆಯನ್ನು ವಸೂಲಿ ಮಾಡಿದ್ರಿ. ದೆಹಲಿನಲ್ಲಿ 6 ಅಡಿ 3 ಅಡಿ ಜಾಗ ಕೊಡಲಿಲ್ಲ. ಇದಕ್ಕೂ ಸ್ವಲ್ಪ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ನೀವೇ ಭಾರತ ರತ್ನ ಕೊಟ್ಕೊಂಡ್ರಿ. ಅಂಬೇಡ್ಕರ್ ಅವ್ರು ನೆನಪಾಗಲಿಲ್ಲ ನಿಮಗೆ. ಅವರಿಗೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಅವರು ತೀರ್ಕೊಂಡು 34 ವರ್ಷಗಳ ನಂತರ 1990ರಲ್ಲಿ ಬಿಜೆಪಿ ಬೆಂಬಲಿತ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಪ್ರಸ್ತಾಪ ಮಾಡಿದ್ರು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ. ಆ ಮೂಲಕ ಕೊಟ್ಟಿದ್ದು. ಅದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಅಭಿವೃದ್ಧಿಪಡಿಸಿದ್ದು ಕಾಂಗ್ರೆಸ್ ಅಲ್ಲ, ಭಾರತೀಯ ಜನತಾ ಪಾರ್ಟಿ. ಲಂಡನ್ನಲ್ಲಿ ಎಲ್ಲಿ ವಾಸ ಮಾಡ್ತಿದ್ರು ಅಂತ ನಿಮಗೆ ಗೊತ್ತಿತ್ತಾ? ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ಮತ್ತು ನರೇಂದ್ರ ಮೋದಿಯವರು ಸೇರಿ ಲಂಡನ್ನಲ್ಲಿ ಅವರು ಬ್ಯಾರಿಸ್ಟರ್ ಪದವಿ ಪಡಿಬೇಕಾದ್ರೆ ವಾಸ ಮಾಡ್ತಿದ್ದಂಥ ಮನೆಯನ್ನು ಸ್ಮಾರಕವಾಗಿ ಪರಿವರ್ತನೆ ಮಾಡಿದ್ವಿ. ಮಧ್ಯಪ್ರದೇಶದ ಮಹುವಾ, ಅದು ಮಿಲಿಟರಿ ಬ್ಯಾರಕ್. ಸುಂದರಲಾಲ್ ಪಟ್ವಾ ಬಿಜೆಪಿಯ ಮುಖ್ಯಮಂತ್ರಿ, ಅವರು ಅದನ್ನು ಸ್ಮಾರಕವಾಗಿ ಪರಿವರ್ತನೆ ಮಾಡೋ ಕೆಲಸಕ್ಕೆ ಕೈ ಹಾಕಿದರು. ದಾದರ್ನಲ್ಲಿ ಅವರ ಅಂತ್ಯ ಸಂಸ್ಕಾರವಾದ ಜಾಗ, ಒಂದು ದೊಡ್ಡ ಪ್ರತಿಮೆಯ ನಿರ್ಮಾಣ ಕೆಲಸ, ಅಲ್ಲಿ ಕೆಲಸ ನಡೀತಾ ಇದೆ ಅಂಬೇಡ್ಕರ್ ಅವ್ರದ್ದು. ದೆಹಲಿಯ ಆಲಿಪುರ್ನಲ್ಲಿ ಅವರು ಸಂವಿಧಾನ ಬರಿಬೇಕಾದ್ರೆ ವಾಸ ಮಾಡ್ತಿದ್ದಂಥ ಜಾಗ, ಅದನ್ನು ಸ್ಮಾರಕವಾಗಿ ಪರಿವರ್ತನೆ ಮಾಡಿದ್ದೀವಿ. ಅವ್ರ ಕರ್ಮಭೂಮಿ ನಾಗ್ಪುರ, ಅದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಿದ್ದೀವಿ. ಇದರಲ್ಲಿ ಯಾವುದರಲ್ಲೂ ಕಾಂಗ್ರೆಸ್ ಯೋಗದಾನ ಇಲ್ಲ. ಕಾಂಗ್ರೆಸ್ಸು ಅಂಬೇಡ್ಕರ್ ಅವರನ್ನ ಅಪಮಾನಿಸುವ ಕೆಲಸದಲ್ಲಿ ಮುಂಚೂಣಿಯಲ್ಲಿತ್ತು. ಅವರ ನೆನಪನ್ನು ಶಾಶ್ವತವಾಗಿ ಗಟ್ಟಿಗೊಳಿಸುವ ಯಾವ ಕಾರ್ಯವನ್ನು ಇವರು ಮಾಡಿಲ್ಲ. ಇದಕ್ಕೂ ಪಶ್ಚಾತ್ತಾಪ ಪಡಬೇಕು ಅಂತ ಪಟ್ಟಿದ್ರೆ ಸಾರ್ಥಕ ಆಗ್ತಿತ್ತು. ಇಷ್ಟು ಸಾಲದು ಅಂಥೇಳಿ ನೀವು ಸಂವಿಧಾನದ ಬಗ್ಗೆ ಮಾತಾಡಿದಿರಲ್ಲ. ತುರ್ತು ಪರಿಸ್ಥಿತಿ ಹೇರಿದ ಮಹಾಮಹಿಮರು ಯಾರು? ಶ್ರೀಮತಿ ಇಂದಿರಾ ಗಾಂಧಿ. ವಿಚ್ ಪಾರ್ಟಿ? ಶಿವಾಸ್ ಕಾಂಗ್ರೆಸ್ ಪಾರ್ಟಿ. ಅವರು ತುರ್ತು ಪರಿಸ್ಥಿತಿ ಹೇರಿದ್ದು. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳಿದ್ರಲ್ಲ ನೀವು. ಪ್ರಜಾಪ್ರಭುತ್ವನ ಅಪಾಯಕ್ಕೆ ದುಡಿದವ್ರು ಅವರೇನೆ. ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ರೆ ಗಾಂಧಿ ಆತ್ಮಕ್ಕೆ ಸ್ವಲ್ಪವಾದರೂ ಸಮಾಧಾನ ಸಿಗ್ತಿತ್ತು. ನೀವು ಅದ್ರ ಬದಲಿಗೆ ಭ್ರಷ್ಟಾಚಾರನ ಸಮರ್ಥನೆ ಮಾಡಿದ್ದೀರಿ. ನನಗೊಂದು ಭಾಳ ದುಃಖದ ಸಂಗತಿ ಏನು ಅಂದರೆ, ಇನ್ ಫ್ರಂಟ್ ಆಫ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಅವ್ರ ಎದುರುಗಡೆ ಬೇರೆ ಬೇರೆ ಘೋಷಣೆಗಳು ಮುಖ್ಯಮಂತ್ರಿ ಬಗ್ಗೆ ಕೇಳ್ತವೆ ಅಂತ ಹೇಳಿದ್ರೆ, ಇವ್ರ ಮುಖ್ಯಮಂತ್ರಿ ಆಗಲಿ ಅಂತ ಘೋಷಣೆ ಕೇಳ್ತಾರೆ ಅಂದರೆ ಇದಕ್ಕಿಂತ ದೊಡ್ಡ ಅಪಮಾನ ಇದೆಯಾ? ಭಾಳ ದೊಡ್ಡ ಅಪಮಾನ ಇದು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರ ಸಂಪುಟದ ನಿರ್ಣಯವನ್ನು ಹರಿದು ಹಾಕೋದ್ರ ಮೂಲಕ ರಾಹುಲ್ ಗಾಂಧಿಯವರು ಸಂಪುಟಕ್ಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ಅಪಮಾನ ಮಾಡುವ ಕೆಲಸ ಮಾಡಿದರು. ಇದೇನ್ರಿ ಕತೆ ಇದು? ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಕೂರಿಸ್ಕೊಂಡು ಹಿಂಗೆ ಅಪಮಾನ ಮಾಡೋದು ಅಂತ ಹೇಳಿದ್ರೆ ಇದಕ್ಕಿಂತ ಅಪಮಾನ ಸಂಗತಿ ಇದೆಯಾ? ಸ್ವಾಭಿಮಾನಿ, ನಾನು ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯನವರು ಸ್ವಾಭಿಮಾನಿ.
ಅವ್ರ ರಾಜಕಾರಣ ಸ್ವಾಭಿಮಾನದ ರಾಜಕಾರಣ ಅಂಥೇಳಿ. ಈ ನನ್ನಂಥವನೇನಾರು ಸಿ ಎಮ್ ಆಗಿ ಹಿಂಗೇನಾರು ಆಗಿದ್ರು ಒಂದು ಕ್ಷಣನೂ ನಾನು ಅದನ್ನ ಟಾಲರೇಟ್ ಮಾಡ್ತಿರ್ಲಿಲ್ಲ, ಅಪಮಾನ ಸಹಿಸ್ತಿರ್ಲಿಲ್ಲ. ಅದು ಹೆಂಗೆ ಸಹಿಸ್ಕೊಂಡ್ರು ಅಪಮಾನನ ಸಿದ್ದರಾಮಯ್ಯನವರು ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಸರ್, ಈಗ ಇನ್ನೊಂದು ಸರ್, ಈಗ ಮೈತ್ರಿ ಪಕ್ಷದ ಶಾಸಕರು ಹೇಳಿದ್ದಾರೆ, ಟಿ ಟಿ ದೇವೇಗೌಡರು ಯತ್ನಾಳ್ ಮತ್ತು ನನ್ನನ್ನು ಉಚ್ಚಾಟನೆ ಮಾಡೋಕ್ಕೆ ಪಕ್ಷದಿಂದ ಹೊರಗಡೆ ಹಾಕೋಕ್ಕೆ ನಂಬಬೇಕು, ಯಾರಿಗೂ ಆ ದಮ್ಮಿಲ್ಲ BJP ಮತ್ತು JDS ಅಂತ ಹೇಳಿ. ನನಗೆ ಅವ್ರು ಏನು ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ. ಸರ್, ಇದು ನಿನ್ನೆ ವರೂರಿನಲ್ಲಿ ಜೈನ ಸ್ವಾಮೀಜಿಯವರು DK ಶಿವರಿಗೆ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ತೀರಾ ಅಂತ ಭವಿಷ್ಯವಾಣಿ ಹೇಳಿದ್ದಾರೆ. ಈಗಾಗಲೇ ವಿಜಯ್ ಗುರೂಜಿ ಅವರು, ದ್ವಾರಕನಾಥ್ ಅವರು, ಇನ್ನೊಬ್ಬರು ಸ್ವಾಮೀಜಿ ಅವರು ಹೇಳಿದ್ರು. ನನಗೆ ಯಾವಾಗ ನೀವು ಭವಿಷ್ಯ ಹೇಳ್ತೀರ ಅವಾಗೆಲ್ಲ ಏಟ್ ಬೀಳ್ತಾ ಇರುತ್ತೆ ಅಂತ. ನೋಡಿ, ಯೋಗ ಇದ್ದರೆ, ಯೋಗ ಇದ್ದವ್ರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಆದರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಪ್ಸಕ್ಕಾಗಲ್ಲ, ಯೋಗ ಇದ್ದರೆ. ಆದರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.